ತಾಲೂಕಿನ ಖಾಂಡ್ಯ ಸಮೀಪದ ಹೊನ್ನೆಕೊಪ್ಪ ಗ್ರಾಮದಲ್ಲಿ ತೀವ್ರ ಮಳೆಯಿಂದ ಕೆರೆ ಹೊಡೆದು ಕಾಫಿ ತೋಟ ಜಲಾವೃತವಾಗಿರುವ ಘಟನೆ ನಡೆದಿದೆ. ಈ ಮೂಲಕ ಸುಮಾರು 1.5 ಎಕರೆ ಪ್ರದೇಶದ ತೋಟಕ್ಕೆ ಭಾರಿ ಹಾನಿಯಾಗಿದೆ. ಗ್ರಾಮದ ಚಂದ್ರು ಎಂಬುವವರಿಗೆ ಸೇರಿದ ಕಾಫಿ ತೋಟದ ಮೇಲ್ಭಾಗದ ಅರಣ್ಯ ಪ್ರದೇಶದ ಕೆರೆಯು ಮಳೆಯಿಂದ ತುಂಬಿ ಒಡೆದು ಹೋಗಿದ್ದು, ನಿನ್ನೆ ಸಂಜೆ ಚಂದ್ರು ತೋಟಕ್ಕೆ ಹೋದಾಗ ಏನೂ ಆಗಿರಲಿಲ್ಲ. ಇಂದು ಬೆಳಿಗ್ಗೆ ತೋಟಕ್ಕೆ ಹೋದಾಗ ಕೆರೆ ಒಡೆದ ರಭಸಕ್ಕೆ ನೀರು ತೋಟದೊಳಗೆ ನುಗ್ಗಿ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ಕಾಫಿ ಗಿಡಗಳು ಬುಡ ಸಮೇತ ಕಿತ್ತು ಹೋಗಿವೆ. ನೀರಿನ ಒತ್ತಡಕ್ಕೆ ತೋಟದೊಳಗೆ ದೊಡ್ಡದಾದ ಕಲ್ಲುಗಳು ನುಗ್ಗಿ ಬಂದಿವೆ. ನೀರು ಹರಿದ ಮಾರ್ಗದಲ್ಲಿ ಭೂಕುಸಿತ ಉಂಟಾಗಿ ಅಡಿಗಟ್ಟಲ್ಲಿ ಹೊಂಡ ಬಿದ್ದಿದ್ದು ತೋಟ ಸಂಪೂರ್ಣ ಹಾಳಾಗಿದೆ. ಈ ಕೆರೆ ಸುಮಾರು 1.5 ವರ್ಷದ ಹಿಂದೆ ಅರಣ್ಯ ಇಲಾಖೆ ವತಿಯಿಂದ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿಗಾಗಿ ದುರಸ್ತಿ ಮಾಡಲಾಗಿತ್ತು. ಆದರೆ ಜನವರಿಯಿಂದಲೇ ನಿರಂತರವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆ ಈ ಬಾರಿ ಕೆರೆ ತುಂಬಿ ನೀರು ಹೊರ ಹೋಗುವ ತೂಬಿಗೆ ಕಸ ಸಿಲುಕಿ ನೀರು ಹೊರ ಹೋಗಲಾಗದ ಪರಿಣಾಮ ಕೆರೆ ಒಡೆದು ಈ ಅನಾಹುತ ಸಂಭವಿಸಿದೆ. ನೋಡಿ, ಹಾರಿ ನೀರು ಪೂರಾ ಕೊಚ್ಚಿ ಹೋಗಿದೆ. ಏನಾಗಿದೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಗುಂಡಿ ಬಿದ್ದಿದೆ. ಕಲ್ಲೆಲ್ಲ ಬಂದಿದೆ, ನೋಡಿತ್ತು ಮೇಲಿಂದ ಕಲ್ಲೆಲ್ಲ ಬಂದಿದೆ. ಬಂಡೆ ಗಿಂಡೆ ಎಲ್ಲ ಸೇರಿಸಿ ಭಾರಿ ನೀರು, ಕಲ್ಲು. ಇಲ್ಲಿ ಲೆವೆಲ್ ಇತ್ತು ನೋಡಿ, ತೂಬಾಗಿ ದೊಡ್ಡ ಗುಂಡಿಯಾಗಿ ಹೋಗಿದೆ. ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಕಿತ್ಕೊಂಡು ಬಂದಿದೆ ನೋಡಿ. ಈ ಬಂಡೆ ಎಲ್ಲ ಮೇಲಿಂದ ಬಂದಿದ್ದು ಎಲ್ಲ ಕಿತ್ಕೊಂಡು ಬಂದಿದ್ದು. ಮಳೆ ಇಲ್ಲ ರಾತ್ರಿ, ಆದರೂ ನೀರು ನೋಡಿ, ಮಳೆ ನೋಡಿ. ದೊಡ್ಡ ಗುಂಡಿ, ಇದು ಲೆವೆಲ್ ಇತ್ತು, ನೀರು ನೋಡಿ ಕೊಚ್ಚಿ ಈ ಥರ ಆಗಿದೆ ನೋಡಿ. ಕಲ್ಲೆಲ್ಲ ಹೋಗಿರೋದು.